ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ 2026ರ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಅಚ್ಚರಿ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಈಗ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಜ್ಯಸಭೆ ಟಿಕೆಟ್ ನೀಡಿದೆ. ಕರ್ನಾಟಕದಿಂದ ರಾಜ್ಯಸಭಾ ಅಭ್ಯರ್ಥಿಯಾಗಿ ಒಬಿಸಿ ನಾಯಕ ಎಂ ನಾಗರಾಜ್ ಅವರಿಗೆ ಮಣೆ ಹಾಕಲಾಗಿದೆ. ಇನ್ನು ರಾಜ್ಯಸಭೆಯ ಬಿಜೆಪಿ ಅಭ್ಯರ್ಥಿ ಎಂ ನಾಗರಾಜ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಪ್ರತಿನಿಧಿಯಾಗಿರುವಂತಹ ಮಾರುತಿ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ರಾಜ್ಯಸಭೆಗೆ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ತಾನೇ ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಾ, ಯುನಾನಿಮಸ್ ಕೂಡ ಆಗ್ತೀರಾ, ಏನು ಹೇಳ್ತೀರಿ ಸರ್? ಭಾಳ ಸಂತೋಷ ಆಗುತ್ತೆ. ಮತ್ತು ವಿಶೇಷವಾಗಿ ವರಿಷ್ಠರು ಭಾಳ ಒಂದು ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಗುರುತರವಾದ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ, ಮಾಡ್ತೇನೆ ಅನ್ನುವ ಒಂದು ವಿಶ್ವಾಸ ನನಗಿದೆ. ಸರ್, ಹಲವಾರು ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ. ಈಗ ಇದನ್ನು ಸ್ವಲ್ಪ ಮೇಲಿನ ದೊಡ್ಡ ಜವಾಬ್ದಾರಿ, ಯಾಕಂದರೆ ರಾಜ್ಯಸಭೆಗೆ ಹೋಗ್ತಿದ್ದೀರಾ, ಆ ಬಗ್ಗೆ ಏನು ಹೇಳ್ಬಿಡ್ತೀರಾ? ಅದೇ ಪಕ್ಷ ಸಂಘಟನೆ ಯಾವ ರೀತಿ ಮುಂದುವರಿಯುತ್ತೆ? ಖಂಡಿತ ಇದೊಂದು ದೊಡ್ಡ ಅಭಿವೃದ್ಧಿ ಕೆಲಸ ಮತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳ ಜೊತೆ ನಾವು ಪ್ರತ್ಯಕ್ಷವಾಗಿ ಭಾಗಿಯಾಗುವಂಥದ್ದು ಮತ್ತು ಸರ್ಕಾರದ ಜೊತೆ ನಾವು ಇರೋವಂಥ ಒಂದು ಅವಕಾಶ ಸಿಗ್ತಾ ಇದೆ. ಈಗ ಖಂಡಿತ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಇಟ್ಕೊಂಡು 24x7 ಹೇಗೆ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿ ಹೆಚ್ಚು ಸಮಯವನ್ನು ಮೀಸಲಿಟ್ಟು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಮಾಡ್ತೇನೆ ಅಂತ ವಿಶ್ವಾಸ ಇದೆ. ಸರ್, 2022 ಚುನಾವಣೆ ದೃಷ್ಟಿಯಿಂದ ಪ್ಲಸ್ ಮೋದಿಯವ್ರ ಜೊತೆ ಕೆಲಸ ಮಾಡ್ತೀರಾ ಮುಂದೆ? ಅಂದರೆ ಎತ್ತರದಿಂದ ಮಾತನಾಡೋದು ಸಿಗೋವಂಥದ್ದೆಲ್ಲ ಆಗುತ್ತೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಹಿಂದೆ ನನಗನ್ಸುತ್ತೆ 2014ರಿಂದ ಮೋದಿಯವರು ಪ್ರಧಾನಮಂತ್ರಿ ಆದಾಗಲಿಂದ ಕೂಡ ನಾವು ಪ್ರತಿ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಇದು ನಾನು ಕಳೆದ ಚುನಾವಣೆ ಏನು 2024 ನಡೆಯಿತು, ಅದು 7ನೇ ಲೋಕಸಭಾ ಚುನಾವಣೆಯಲ್ಲಿ ನಾನು ಸಂಚಾಲಕನಾಗಿ ಕೆಲಸ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಬರುವಂಥ ದಿನ ಭಾಳ ಒಂದು ಒಳ್ಳೆಯ ದಿನಗಳು, ಇನ್ನೂ ಒಳ್ಳೆಯ ದಿನಗಳು ಬರೋದಿದೆ. ಮತ್ತು ನರೇಂದ್ರ ಮೋದಿಯವರು ಸಾಕಷ್ಟು ಅಭಿವೃದ್ಧಿ ಪರವಾದ ಆಲೋಚನೆಗಳನ್ನ, ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಸರ್, ಕೊನೆ ಪ್ರಶ್ನೆ. ದೇವೇಗೌಡರ ಆದಿಯಂತೆ ಸಾಕಷ್ಟು ರಾಜ್ಯಸಭಾ ಟಿಕೆಟ್ ಫೈಟ್ ಇತ್ತು, ಬಟ್ ದೇವೇಗೌಡರಿಗೆ ಮಿಸ್ ಆಗಿ ಅಥವಾ ಇಲ್ಲದೆ ಅವ್ರು ಕೇಳಿಲ್ಲ ಅನ್ನೋ ಚರ್ಚೆ ಕೂಡ ಇರುವಂಥದ್ದು ನಿಮಗೆ ಸಿಕ್ಕಿದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನನಗನ್ಸುತ್ತೆ ನೋ ಕಾಮೆಂಟ್ಸ್, ಇದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಆಗೋದು. ಥ್ಯಾಂಕ್ ಯು ಸರ್. ಇಷ್ಟು ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯಕ, ಫ್ರೀಡಮ್ TV, ಬೆಂಗಳೂರು.